ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ವಿಶ್ವಗುರು ಬಸವಣ್ಣನವರು ಹೇಳಿದ ಒಂದೇ ಒಂದು ಹೆಚ್ಚುವರಿ ಶರಣಾರ್ಥಿಗೆ ದಂಪತಿಗಳಿಬ್ಬರು ತಮ್ಮ ತೊಡೆಯ ಭಾಗದ ಚರ್ಮವನ್ನೇ ಕತ್ತರಿಸಿ ಪಾದುಕೆಗಳನ್ನು ಸಿದ್ಧ ಮಾಡಿ ಬಸವಣ್ಣನವರ ಪಾದ ಧೂಳಿಗೆ ನಮ್ಮ ಚರ್ಮ ಸೋಂಕಲಿ ಆಗಲೇ ನಮ್ಮ ಪ್ರಾಯಶ್ಚಿತ್ತ ಎಂದು ಭಾವಿಸಿ ತಮ್ಮ ಭಕ್ತಿಯನ್ನು ಸಮರ್ಪಿಸಿದ ಮಹಾನುಭಾವ ಶರಣ ದಂಪತಿಗಳ ಜೀವನದ ಚರಿತ್ರೆಯನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಆ ಮಹಾಘನ ಶರಣ ಬೇರೆ ಯಾರೂ ಅಲ್ಲ, ಅವರೇ ನಮ್ಮ ಸಮಗಾರ ಹರಳಯ್ಯ ತಂದೆಗಳು. ಇವೆಲ್ಲವನ್ನ ನಮ್ಮ ಮಕ್ಕಳಿಗೆ ತಪ್ಪದೆ ಕೇಳಿಸಿ ಮತ್ತು ತೋರಿಸಿ. ಯಾಕಂದ್ರೆ ವಚನ ಸಾಹಿತ್ಯ ಇಂದಿನ ತರುಣ ಪೀಳಿಗೆಗೆ ಬಹಳ ಮುಖ್ಯವಾಗಿ ಬೇಕೇ ಬೇಕು. ಕೊನೆಯವರೆಗೂ ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಹರಳಯ್ಯ ದಂಪತಿಗಳ ಒಂದು ವಿಚಾರಧಾರೆಯನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಸಮಗಾರ ವೃತ್ತಿಯ ಹರಳಯ್ಯನವರು 12ನೇ ಶತಮಾನದಲ್ಲಿ ಬಾಳಿ ಹೋದ ಶಿವಶರಣರು. ಅಣ್ಣ ಬಸವಣ್ಣನವರಿಗಿಂತಲೂ ಹಿರಿಯರಾಗಿದ್ದರು ಅಂತ ಹೇಳಲಾಗುತ್ತೆ. ಸತ್ತ ಪ್ರಾಣಿಗಳ ಚರ್ಮವನ್ನು ಹದಗೊಳಿಸಿ ಅಂದವಾದ ಪಾದರಕ್ಷೆಗಳನ್ನು ಸಿದ್ಧಪಡಿಸುವ ಕಾಯಕದಲ್ಲಿ ನಿರತರಾಗಿದ್ದ ಇವರು ಅದನ್ನ ಮಾರಿ ಬಂದ ಹಣದಲ್ಲಿ ದಾಸೋಹವನ್ನ ಮಾಡುತ್ತಾ ಗುರು ಲಿಂಗ ಜಂಗಮ ಸೇವೆಗೆ ತಮ್ಮ ತನುಮನ ಧನಗಳನ್ನ ಮುಡುಪಾಗಿಟ್ಟಿದ್ದವರು. ದವನಾದ ಹುಣ್ಣಿಮೆ ದೀನಾದ ಬೆಳಗಲ್ಲಿ ಹರಳಯ್ಯ ಭೂವಿಗೆ ಬಂದಾನು, ಹರಳಯ್ಯ ಭೂವಿಗೆ ಬಂದಾನು, ಬಸವಂಗೆ ಹಸನಾದ ಪಾದುಕೆ ತೊಡಿಸಾನು, ಹಸನಾದ ಪಾದುಕೆ ತೊಡಿಸಾನು ಅಂತ ಜನಪದರು ಸಮಗಾರ ಹರಳಯ್ಯರವರನ್ನ ಕುರಿತು ಈ ರೀತಿ ಪದಕಟ್ಟಿ ಹಾಡ್ತಾರೆ. ಯಾವ ವ್ಯಕ್ತಿ ಸಮಾಜಕ್ಕೆ ತಮ್ಮ ಜೀವನವನ್ನೇ ಅರ್ಪಿಸಿಕೊಳ್ಳುತ್ತಾರೋ ಅವರನ್ನ ನಾವು ಮಹಾತ್ಮ ಎನ್ನಲಿಕ್ಕೆ ಶರಣ ಹರಳಯ್ಯನವರು ಆದರ್ಶಪ್ರಾಯವಾಗಿದ್ದಾರೆ, ನಮಗೆ ಕಾಣಿಸಿಕೊಳ್ತಾರೆ. ಶತಮಾನದಲ್ಲಿ ಬಸವಾದಿ ಶರಣರ ಸಾಲಿನಲ್ಲಿ ಹಿರಿಯರಾಗಿ ಕಾಯಕ ತಪಸ್ವಿಗಳಾಗಿ ಸಾಧಕ ಶರಣರೆನಿಸಿಕೊಂಡ ಸಮಗಾರ ಹರಳಯ್ಯನವರು ಬಸವ ಧರ್ಮ ತತ್ವವನ್ನು ಎತ್ತಿ ಹಿಡಿದು ಮಹಾ ಮಾನವತಿಯಾದ ಶರಣರೆನಿಸಿಕೊಂಡವರು ಹರಳಯ್ಯನವರು. ಕರ್ನಾಟಕ ರಾಜ್ಯದ ಇಂದಿನ ವಿಜಾಪುರ ಜಿಲ್ಲೆಯ ಕಲಿಗೂಡು ಎಂಬಲ್ಲಿ ಪಾರಪಯ್ಯ ಮತ್ತು ಪನ್ನಮ್ಮ ದಂಪತಿಗಳಿಗೆ ದವನದ ಹುಣ್ಣಿಮೆಯ ದಿನ ಜನಿಸಿದರು. ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ವಂಶ ಪಾರಂಪರ್ಯ ಕುಲಕಸುಬು ಚಮ್ಮಾರಿಕೆಯನ್ನ ತಂದೆಯಿಂದ ಕಲಿತುಕೊಂಡು ಕಲ್ಯಾಣಮ್ಮ ಎನ್ನುವರೊಡನೆ ವಿವಾಹವನ್ನ ಮಾಡಿಕೊಂಡು ಗುಲ್ಬರ್ಗಾ ಜಿಲ್ಲೆಯ ಶಹಾಪುರ ತಾಲೂಕಿನ ಈಗಿನ ಸಾಗರ ಎನ್ನುವ ಗ್ರಾಮದಲ್ಲಿ ತಮ್ಮ ಚಮ್ಮಾರಿಕೆಯ ಕಾಯಕದಲ್ಲಿ ತೊಡಗಿಕೊಳ್ತಾರೆ. ಅಷ್ಟೊತ್ತಿಗಾಗಲೇ ಕಲ್ಯಾಣದಲ್ಲಿ ಅನುಭವ ಮಂಟಪದ ಚರ್ಚೆಗಳು ಅಣ್ಣ ಬಸವಣ್ಣನವರ ಕೀರ್ತಿ ದಶ ದಿಕ್ಕುಗಳಲ್ಲಿಯೂ ಕೂಡ ಹಬ್ಬಿ ಹೋಗಿರುತ್ತೆ. ಕಲ್ಯಾಣ ನಾಡಿನ ಗುರು ಬಸವಣ್ಣನವರ ಜಾತಿರಹಿತ, ವರ್ಗರಹಿತ, ವರ್ಣರಹಿತ ಸಮಾಜದ ಪರಿಕಲ್ಪನೆಗೆ ಮನಸೋತ ದಮನಿತರು, ಕೆಳವರ್ಗದ ಅನೇಕ ಶರಣರು ಕಲ್ಯಾಣದ ಕಡೆ ಹೊಲಸೆ ಹೋಗ್ತಾ ಇರುವುದನ್ನ ಹರಳಯ್ಯನವರು ಗಮನಿಸ್ತಾ ಇರ್ತಾರೆ. ಮತ್ತು ಕಲ್ಯಾಣದಿಂದ ಬಂದವರ ಬಾಯಿನಲ್ಲಿ ಬಸವಣ್ಣನವರ ಪ್ರಸಿದ್ಧಿಯನ್ನ ಕೇಳಿಕೊಂಡು ಒಮ್ಮೆಯಾದರೂ ನಾನು ಈ ಪುಣ್ಯಾತ್ಮನ ದರ್ಶನವನ್ನ ಮಾಡಲೇಬೇಕು ಅನ್ನೋ ಕನಸನ್ನ ಕಾಣ್ತಾ ಇದ್ರು. ಕಲ್ಯಾಣದ ನಾಡಿಗೆ ಹೋಗಿ ಬಂದವರಂತೂ ಗುರು ಬಸವಣ್ಣನವರನ್ನ ಹೊಗಳಿದ್ದು. ಕಾಯಕ ಜೀವಿಗಳ ಕುರಿತು ಅಣ್ಣನಿಗಿರುವ ಅಭಿಮಾನ ಮತ್ತು ಅಪೂರ್ವವಾದ ಗೌರವಕ್ಕೆ ಮಾರು ಹೋಗದವರೇ ಪಾಪಿಗಳು ಎನ್ನುವಷ್ಟರ ಮಟ್ಟಿಗೆ ಬಸವೇಶ್ವರರ ಪ್ರಭಾವ ಹಬ್ಬಿತ್ತು. ಹರಳಯ್ಯ ಮತ್ತು ದಂಪತಿಗಳು ಇವೆಲ್ಲವನ್ನ ಶಾಂತ ಚಿತ್ತದಿಂದ ಗಮನಿಸುತ್ತಾ ಇದ್ದವರು. ತಾವಾಯಿತು, ತಮ್ಮ ಹಿರಿಯರಾಯಿತು, ತಲಾಂತರದಿಂದ ಮಾನವ ಶರೀರದ ಅಡಿಪಾಯದಂತಿರುವ ಪಾದಗಳಿಗೆ ಪಾದುಕೆಗಳನ್ನ ಮಾಡಿಕೊಡುವುದರಲ್ಲೇ ತಮ್ಮ ಜೀವನ ಮುಗಿದು ಹೋಯಿತು. ಸಮಾಜ ತಮ್ಮನ್ನ ಯಾವುದೇ ಒಂದು ಕಾಲಕ್ಕೂ ಕೂಡ ಗೌರವದಿಂದ ಕಾಣುವ ಮಾತು ಅದೊಂದು ಕನಸಿನ ಸಂಗತಿಯೇ ಸರಿ ಅಂತ ಭಾವಿಸಿ ಒಂದು ತೀರ್ಮಾನಕ್ಕೆ ಹರಳಯ್ಯ ದಂಪತಿಗಳು ಬಂದು ಅಣ್ಣ ಬಸವಣ್ಣನವರ ನಾಡಿಗೆ ತಾವು ಕೂಡ ಹೊರಡ್ಲಿಕ್ಕೆ ಸಿದ್ಧರಾಗ್ಬಿಡ್ತಾರೆ. ಕಲ್ಯಾಣ ಪಟ್ಟಣವನ್ನ ಸೇರುವುದಕ್ಕೆ ಮೊದಲೇ ಹರಳಯ್ಯ ಸಾತ್ವಿಕ ಶರಣರಾಗಿದ್ದವರು ಹಾಗೂ ಈ ಶರಣರ ಬಗೆಗಿನ ಅನೇಕ ಪವಾಡದ ಕಥೆಗಳನ್ನು ಕೂಡ ಹೇಳ್ಕೊಳ್ತಾರೆ. ತಾವು ವಾಸ ಮಾಡುವ ಸಮೀಪದ ಮನೆಗೆ ಬೆಂಕಿ ಬಿದ್ದಾಗ ಮಳೆ ಬರಿಸಿ ಅದನ್ನ ಕಾಪಾಡಿದರು. ತನ್ನ ಪ್ರದೇಶದ ಮಾಂಡಲಿಕರೊಬ್ಬರ ಮಗನಿಗೆ ಹಾವು ಕಚ್ಚಿದಾಗ ತಾವು ಚಿಕಿತ್ಸೆ ಕೊಡುವುದರ ಮೂಲಕ ಆ ಶಕ್ತಿಯಿಂದ ತಮಗಿರ್ತಕ್ಕಂತಹ ಆ ಶಕ್ತಿಯಿಂದ ಆ ಮಗುವನ್ನ ಬದುಕಿ ಉಳಿಯುವಂತೆ ಮಾಡಿದ್ದರು. ಹೀಗೆ ಅನೇಕ ಸಂಗತಿಗಳ ಪವಾಡ ಕಥೆಗಳನ್ನ ಹರಳಯ್ಯನವರ ಬಗ್ಗೆ ಹೇಳ್ತಾ ಇದ್ರು. ಹೀಗೆ ತೀರ್ಮಾನ ಮಾಡಿಕೊಂಡಂತಹ ಆ ದಂಪತಿಗಳು ಕಲ್ಯಾಣಕ್ಕೆ ಬರ್ತಾರೆ. ಬಂದು ಹೊರ ವಲಯದಲ್ಲಿ ಒಂದು ಗುಡಿಸಿಲಿನಲ್ಲಿ ವಾಸ ಮಾಡ್ತಾ ತಮ್ಮ ಕುಲಕಸುಬು ಚಮ್ಮಾರಿಕೆಯ ವೃತ್ತಿಯ
ವೃತ್ತಿಯನ್ನೇ ಮುಂದುವರಿಸಿಕೊಂಡು ಅನುಭವ ಮಂಟಪದ ವಿಚಾರಗಳಲ್ಲಿ ಭಾಗವಹಿಸುತ್ತಾ ಸದ್ದಿಲ್ಲದೆ ಗುಪ್ತವಾಗಿ ಜೀವನವನ್ನ ನಡೆಸ್ತಾ ಇದ್ರು. ಹೀಗಿರ್ಬೇಕಾದ್ರೆ ಒಮ್ಮೆ ಕಲ್ಯಾಣ ಪಟ್ಟಣದ ರಾಜ ಬೀದಿಗಳಲ್ಲಿ ದಿನನಿತ್ಯದಂತೆ ಹರಳಯ್ಯನವರು ಪಾದುಕೆಗಳನ್ನ ಮಾರ್ಕೊಂಡು ಬರ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಪ್ರಧಾನಿ ಬಸವಣ್ಣನವರು ಒಂದು ಬಿಜ್ಜಳನ ಒಡ್ಡೋಲಗಕ್ಕೆ ಹೋಗ್ತಾ ಇರಬೇಕಾದ್ರೆ ಸಹಜವಾಗಿ ಆ ಮಾರ್ಗ ಮಧ್ಯದಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ಬಸವೇಶ್ವರರಿಗೆ ನಮಸ್ಕಾರ ಮಾಡ್ತಾ ಇದ್ರು. ಅದೇ ಮೊದಲ ಬಾರಿಗೆ ಹರಳಯ್ಯನವರು ಬಸವಣ್ಣನವರನ್ನ ಕಂಡು ಆನಂದ ಪುಳುಕಿತರಾಗ್ತಾರೆ. ಅತ್ಯಂತ ಭಯ ಭಕ್ತಿಯಿಂದ ತಾವು ಕೂಡ ಒಂದು ಮೂಲೆಯಲ್ಲಿ ನಿಂತುಕೊಂಡು ಶರಣು ಅಂತ ಕೈ ಮುಗಿತಾರೆ. ತಕ್ಷಣವೇ ಬಸವಣ್ಣನವರು ಕ್ಷಣಕಾಲ ನಿಂತುಕೊಳ್ತಾರೆ. ಹರಳಯ್ಯನವರ ಕಡೆಗೆ ತಿರುಗಿ ನೋಡಿ ತಲೆಬಾಗಿ ತಮ್ಮ ಎರಡೂ ಕೈಗಳನ್ನು ಜೋಡಿಸಿ ಶರಣು ಎಂದು ಹರಳಯ್ಯನವರಿಗೆ ಶರಣು ಶರಣಾರ್ಥಿಗಳು ಎಂದು ಕೈ ಮುಗಿದು ಹಾಗೆ ಮುಂದಕ್ಕೆ ಹೋಗ್ಬಿಡುತ್ತಾರೆ. ಮೊದಲೇ ಬಸವಣ್ಣನವರು ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ನಂಬಿಕೊಂಡು ಬಂದವರನ್ನೇ ತನ್ನ ಒಂದು ಶರಣು ಸ್ವೀಕರಿಸಿದರೆ ತನ್ನ ಜನ್ಮವೇ ಪಾವನವಾಯಿತೆಂದು ತಿಳಿದಂತಹ ಆ ಹರಳಯ್ಯನವರಿಗೆ ಗುರು ಬಸವಣ್ಣನವರು ಪ್ರತಿಯಾಗಿ 2 ಬಾರಿ ಶರಣು ಹೇಳಿದ್ದು ಕೇಳಿಸಿಕೊಂಡಾಗ ದಿಕ್ಕು ತೋಚದಂತೆ ಆಗ್ಬಿಡುತ್ತೆ. ಆಕಾಶವೇ ಕಳಚಿ ಮೈಮೇಲೆ ಬಿದ್ದಂತೆ ಆಗ್ಬಿಡುತ್ತೆ. ಇದು ಕನಸೋ ನನಸೋ ಎಂದು ತಿಳಿಯದಾಗುತ್ತೆ. ಯಾಕಂತಂದ್ರೆ ಇಲ್ಲಿಯವರೆಗೆ ಊರಿನಲ್ಲಿ ಇರ್ತಕ್ಕಂತಹ ಒಂದು ಸವರ್ಣೀಯರು ತನಗೆ ಮತ್ತು ತನ್ನ ಕುಲ ಬಾಂಧವರಿಗೆ ನಮಸ್ಕಾರ ಮಾಡೋದು ಒತ್ತಟ್ಟಾಗಿರಲಿ, ಅವರ ನೆರಳು ಕೂಡ ಬೀಳಿಸಿಕೊಳ್ಳಲು ಹಿಂದೇಟು ಆಗ್ತಿರ್ತಕ್ಕಂತಹ ಆ ಸಂದರ್ಭದಲ್ಲಿ ಸ್ವತಃ ಪ್ರಧಾನಿ ಭಂಡಾರಿ ಗುರು ಬಸವಣ್ಣನವರು ತನಗೆ 2 ಬಾರಿ ಶರಣು ಶರಣಾರ್ಥಿಗಳು ಎಂದು ಕೇಳಿ ಒಂದು ಕ್ಷಣ ಸ್ತಂಭೀಭೂತರಾಗ್ಬಿಡ್ತಾರೆ. ಹರಳಯ್ಯನವರು ನಿಂತಲ್ಲೇ ನಿಂತು ಬಿಡ್ತಾರೆ. ತಮ್ಮ ಧರ್ಮಪತ್ನಿ ಕಲ್ಯಾಣಮ್ಮನವರು ಕೂಡ ಹುಡುಕಿಕೊಂಡು ಬರೋವರೆಗೂ ಕೂಡ ಅವರು ನಿಂತ ಜಾಗದಲ್ಲಿಯೇ ನಿಂತು ಬಿಡ್ತಾರೆ. ಬಸವಣ್ಣನವರು ತನ್ನ ಮೇಲೆ ಹೆಚ್ಚಿನ ಶರಣು ಹೊರಿಸಿದ್ದನ್ನ ಪತ್ನಿಗೆ ವಿವರಿಸಿ ಅತ್ಯಂತ ದುಃಖಿತರಾಗ್ತಾರೆ. ಆಗ ಕಲ್ಯಾಣಮ್ಮನವರು ಪತಿಯನ್ನ ಸಮಾಧಾನ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬರ್ತಾರೆ. ಅತೀವ ದುಃಖಕ್ಕೊಳಗಾದ ಹರಳಯ್ಯನವರ ಮುಖವನ್ನ ನೋಡಲಾಗದೆ ಆತಂಕಗೊಂಡ ಕಲ್ಯಾಣಮ್ಮನವರು ಒಂದು ರಾಜ್ಯದ ಪ್ರಧಾನಮಂತ್ರಿಯಿಂದ 2 ಬಾರಿ ನಮಸ್ಕರಿಸಿಕೊಂಡ ಸಂಗತಿಯನ್ನ ಮನದಲ್ಲೇ ಮೆಲುಕು ಹಾಕುತ್ತಾ ತಾನೂ ಕೂಡ ಚಿಂತಾಕ್ರಾಂತರಾಗ್ತಾರೆ. ಹರಳಯ್ಯನವರ ಮನದಾಳದಲ್ಲಿಯೂ ಕೂಡ ಗುರು ಬಸವಣ್ಣನವರು 2 ಬಾರಿ ಶರಣು ಹೇಳಿದ ಸಂಗತಿಯ ತಲೆ ತಿನ್ನುತ್ತಲೇ ಇತ್ತು. ಪತಿಯ ಮುಗ್ಧತೆ ಹಾಗೂ ದುಗುಡವನ್ನರಿದ ಕಲ್ಯಾಣಮ್ಮನವರು ಕೊನೆಗೆ ಆ ಗುರು ಮಾಡಿದಂತೆ ಆಗಲಿ, ನಮ್ಮ ಹಣೆಯಲ್ಲಿ ಏನು ಬರೆದಿದೆ ಅದರಂತೆ ಅದು ನಡೆಯುತ್ತದೆ, ಹೀಗೆ ಚಿಂತೆ ಮಾಡ್ತಾ ಕಾಲಹರಣ ಮಾಡ್ತಕ್ಕಂಥದ್ದು ತರವಲ್ಲ, ಅದಕ್ಕೆ ಏನಾದರೂ ಒಂದು ಮಾರ್ಗೋಪಾಯವನ್ನು ನಾವು ಕಂಡುಕೊಳ್ಳೋಣ, ಹುಡುಕಿಕೊಳ್ಳೋಣ, ಎದ್ದೇಳಿ ಮೊದಲು ಕೈಕಾಲು ಮುಖವನ್ನು ತೊಳೆದುಕೊಂಡು ಅಥವಾ ಸ್ನಾನಾದಿಗಳನ್ನು ಮಾಡಿಕೊಂಡು ಇಷ್ಟಲಿಂಗ ಪೂಜೆಯನ್ನ ಮಾಡಿ ದಾಸೋಹವನ್ನ ಮಾಡೋಣ ಬನ್ನಿ ಅಂತ ಹೇಳಿ ಪತಿಗೆ ಧೈರ್ಯವನ್ನ ತುಂಬುತ್ತಾರೆ. ಪತಿಗೆ ಎಲ್ಲೋ ಒಂದು ಕಡೆ ಒಂದು ಕಪ್ಪು ಮೋಡದಲ್ಲೊಂದು ಬೆಳ್ಳಿಯ ಕೋಲ್ಮಿಂಚು ಕಂಡಂತೆ ಆಗುತ್ತೆ. ಆ ಕಲ್ಯಾಣಮ್ಮನ ಮಾತುಗಳನ್ನು ಕೇಳಿಸಿಕೊಂಡು 1-2 ದಿನಗಳ ನಂತರ ಕಲ್ಯಾಣಮ್ಮ ಮತ್ತು ಹರಳಯ್ಯನವರನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ನನ್ನಲ್ಲಿ ಒಂದು ಉಪಾಯವಿದೆ ಅಂತ ಹೇಳ್ತಾ ಕಲ್ಯಾಣದ ಜ್ಯೋತಿ ಗುರು ಬಸವಣ್ಣನವರಿಗೆ ನಾವು ಏನು ಕೊಟ್ಟರೂ ಸಾಕಾಗೋದಿಲ್ಲ, ಅವರು ಒರೆಸಿರ್ತಕ್ಕಂತಹ ಆ ಶರಣು ಶರಣಾರ್ಥಿಗಳು ಅನ್ನುವ ಹೊರೆಯ ಭಾರವನ್ನ ಇಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಮಗೆ ಇರೋದು ಒಂದೇ ದಾರಿ. ಅದು ಏನ್ ಗೊತ್ತಾ, ಸುಂದರವಾದ ಒಂದು ಜೊತೆ ಪಾದುಕೆಗಳನ್ನ ಮಾಡಿ ಅವರ ಅಡಿದಾವರಗಳಿಗೆ ಅರ್ಪಿಸೋಣ. ಅವು ಹೇಗಿರ್ಬೇಕು ಅಂತ ಅಂದ್ರೆ ಸಾಮಾನ್ಯದ್ದಾಗಿರಬಾರದು. ಆ ಪಾದುಕೆಯ ಅಟ್ಟೆಯನ್ನು ತನ್ನ 2 ತೊಡೆಯ ಚರ್ಮವನ್ನ, ನಿಮ್ಮ ಬಲ ತೊಡೆಯ ಚರ್ಮವನ್ನ ಕತ್ತರಿಸಿ ಹದ ಮಾಡಿ ಅದನ್ನ ಸೇವಿಸೋಣ. ಹೀಗೆ ಆ ಪವಿತ್ರ ಮನದಿಂದ ಅತ್ಯಂತ ಭಕ್ತಿಯಿಂದ ತಯಾರಿಸಿ ಆ ಪಾದರಕ್ಷೆಗಳನ್ನ ಬಸವಣ್ಣನವರು ಮೆಟ್ಟಿಕೊಂಡರೆ ನಾವು ಪುನೀತರಾಗುವುದಿಲ್ವೇ ಅಂತ ಹೇಳಿ ತನ್ನ ಪತಿಗೆ ಸೂಕ್ತ ಸಲಹೆಯನ್ನ ನೀಡ್ತಾರೆ. ತಕ್ಷಣ ಹರಳಯ್ಯನವರು ಅತ್ಯಂತ ಸಂತೋಷದಿಂದಲೇ ಆ ಕಾರ್ಯಕ್ಕೆ ಮುಂದಾಗ್ತಾರೆ. ಅವರು ಹೇಳ್ತಾರೆ, ನನ್ನ ಭಕ್ತಿಗಿಂತ ಪತಿವ್ರತೆಯಾದ ನಿನ್ನ ಭಕ್ತಿಯೇ ದೊಡ್ಡದಾಯಿತು ಅಂತ ಹೇಳಿ ಕಲ್ಯಾಣಮ್ಮನವರನ್ನ ಮತ್ತು ಅವರ ಸಲಹೆಯನ್ನ ಮೆಚ್ಚಿಕೊಳ್ತಾರೆ. ಹೀಗೆ ಆ ಸತಿಪತಿಗಳಿಬ್ಬರು ಕೂಡ ಒಂದು ತೀರ್ಮಾನಕ್ಕೆ ಬಂದು ಆ ಕಾರ್ಯವನ್ನ ಮಾಡಲಿಕ್ಕೆ ಮುಂದಾಗ್ತಾರೆ. ಅಂತಹ ಸಂದರ್ಭದಲ್ಲಿ ರಕ್ತ ಬಂದ ಕಡೆ ವಿಭೂತಿಯನ್ನ ಹಚ್ಚಿಕೊಂಡು ನೋವು ಬಾರದಂತೆ ಬಸವ ಸ್ಮರಣೆಯನ್ನ ಮಾಡುತ್ತಾ ಹರಳಯ್ಯನವರು ತಮ್ಮ ಬಲ ತೊಡೆಯ ಚರ್ಮವನ್ನ, ಕಲ್ಯಾಣಮ್ಮನವರು ತಮ್ಮ ಎಡ ತೊಡೆಯ ಚರ್ಮವನ್ನ ಕೂಡ ಕೊಯ್ದು ಆ ಅಟ್ಟಿಯಲ್ಲಿ ಸೇರಿಸ್ತಾ ಇರ್ತಾರೆ. ಹರಳಯ್ಯ ಕೊರೆದ ಬಲತೊಡೆ ಚರ್ಮವ ಹರನೆಂದು ಮಡದಿ ಎಡತೊಡೆಯ, ಹರನೆಂದು ಮಡದಿ ಎಡತೊಡೆಯ ತಾ ಕೊಯ್ದು ಬರದಿ ಹದ ಮಾಡಿ
ಒಣಗಿಸಿದ. ಎಂಥ ಅದ್ಭುತವಾದ ಜನಪದ ತ್ರಿಪದಿ ನೋಡಿ. ಆ ಘಟನೆಯನ್ನು ಆಗಿನ ಕಾಲದ ಯಾರೋ ಒಬ್ಬರು, ಒಂದು ಅಜ್ಞಾತ ಜನಪದ ಕವಿಯೊಬ್ಬ ಹೃದಯ ಸ್ಪರ್ಶಿಯಾಗಿ ಆಡಿರ್ತಕ್ಕಂತಹ ಈ ತ್ರಿಪದಿಯನ್ನು ಕೇಳಿಸ್ಕೊಂಡ್ರೆ ಕರುಳು ಹಿಂಡಿದಂತಾಗುತ್ತೆ. ಪಾದರಕ್ಷೆಗಳನ್ನು ತಯಾರಿಸುವ ಅನುಭವವೆಲ್ಲವನ್ನ ಎರಕ ಒಯ್ದು ತಮ್ಮ ಕಲಾ ನೈಪುಣ್ಯವೆಲ್ಲವನ್ನ ವಿನಿಯೋಗಿಸಿ ಆ ಪಾದುಕೆಗಳನ್ನು ಅತ್ಯಂತ ಸುಂದರವಾಗಿ ಭಯ ಭಕ್ತಿಯಿಂದ ಸಿದ್ಧಪಡಿಸಿ ಹಗಲವಾದ ಮುತ್ತುಗದ ಎಲೆಗಳನ್ನು ಆರಿಸಿ ತಂದು ಆ ಪಾದುಕೆಗಳನ್ನು ಅವುಗಳಿಂದ ಸುತ್ತುವರೆದು ತಲೆಯ ಮೇಲೆ ಇಟ್ಟುಕೊಂಡು ಅರಳೆಯ ದಂಪತಿಗಳು ಭಯಭಕ್ತಿಯಿಂದ ಗುರು ಬಸವಣ್ಣನವರನ್ನ ಸ್ಮರಿಸುತ್ತಾ ಮಹಾಮನೆಯ ಕಡೆ ಹೊರಟು ಬಿಡ್ತಾರೆ. ತನ್ನ ತೊಡೆಯ ಚರ್ಮವನ್ನ ಕೊಯ್ದು ಅರಳೆಯ ದಂಪತಿಗಳು ಹದ ಮಾಡಿದ ಆ ಪಾದುಕೆಗಳನ್ನು ಆ ಮಹಾಮನೆಗೆ ಬಸವಣ್ಣನವರಿಗೆ ತೆಗೆದುಕೊಂಡು ಹೋದಾಗ ಮುಂದೆ ಏನಾಗುತ್ತೆ ಎಂಬುದನ್ನು ನಾಳಿನ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಅಲ್ಲಿಯವರೆಗೂ ಎಲ್ಲರಿಗೂ ಕೂಡ ಶರಣಾರ್ಥಿಗಳು.